ಪ್ರೀತಿಯ ಸಹೋದರರೇ, ಪ್ರಕೃತಿ ಎಂದರೇನು? ಪ್ರಕೃತಿಯು ನಮ್ಮ ಸುತ್ತಲಿನ ಎಲ್ಲವೂ ಜೀವನವನ್ನು ಸಾಧ್ಯವಾಗಿಸುತ್ತದೆ, ನಮ್ಮ ಜೀವನವನ್ನು ಸುಂದರಗೊಳಿಸುತ್ತದೆ. ಇದು ನಾವು ಉಸಿರಾಡುವ ಗಾಳಿ, ನಾವು ಅನುಭವಿಸುವ ಹವಾಮಾನ, ಸಸ್ಯಗಳು, ಪ್ರಾಣಿಗಳು ಮತ್ತು ನಾವು ಹೊರಗೆ ನೋಡುವ ಎಲ್ಲವನ್ನೂ ಒಳಗೊಂಡಿವೆ. ನಾವು ಹೊರಗೆ ಹೆಜ್ಜೆ ಹಾಕಿದಾಗ ಸೂರ್ಯನ ಬೆಳಕು, ಮರಗಳು, ಅದೇ ರೀತಿ ಹೂವುಗಳು ಮತ್ತು ತಂಪಾದ ಗಾಳಿಯು, ಪ್ರಕೃತಿಯು ಎಷ್ಟೊಂದು ಅದ್ಭುತವಲ್ಲವೇ ಎಂಬುದು ನಮಗೆ ನೆನಪಿಸುತ್ತದೆ. ಪ್ರೀತಿಯ ಸಹೋದರರೇ, ಆದರೆ ಇಂದಿನ ಕಾಲಘಟ್ಟಗಳಲ್ಲಿ ಪ್ರಕೃತಿಯನ್ನು ನೋಡುವುದಾದರೆ ನಮ್ಮ ಪ್ರಕೃತಿಯು ಇವತ್ತು ಹದಗೆಟ್ಟು ಹೋಗುತ್ತಿವೆ. ಇದಕ್ಕೆಲ್ಲ ಮುಖ್ಯ ಕಾರಣವಾಗಿದೆ ಇಂದಿನ ಕಾಲಘಟ್ಟಗಳಲ್ಲಿ ತಾಂಡವಾಡುತ್ತಿರುವಂತಹ ಅನಾಚಾರಗಳು, ಭೀಕರತೆಗಳು. ಅದೇ ರೀತಿ ನಾವು ನೋಡುತ್ತಿರುವಂತಹ ಪುರುಷರು ಹಾಗೂ ಸ್ತ್ರೀಯರು ಕೂಡ ಇಂದಿನ ಕಾಲಘಟ್ಟಗಳಲ್ಲಿ ತಮ್ಮ ವರ್ತನೆಗಳ ಮೂಲಕ ಸ್ತ್ರೀಯರು ಮುಸ್ಲಿಂ ಎಂದು ವೇಷ ಧರಿಸಿ, ಅಂದರೆ ಹಿಜಾಬ್ ಧರಿಸಿ ಮಾಡುತ್ತಿರುವಂತಹ ನೃತ್ಯಗಳು ಕೂಡ ಇದಕ್ಕೆ ಮುಖ್ಯ ಕಾರಣವಾಗುತ್ತಿದೆ. ಅದೇ ರೀತಿ ಪ್ರಕೃತಿಯು ಕೋಪ ಉಂಟಾಗಲು 4 ಮುಖ್ಯ ಕಾರಣಗಳಾಗಿವೆ. ಅದರಲ್ಲಿ ಒಂದನೇದ್ದು, ಮನುಷ್ಯರು, ಅವರು ಯಾರೇ ಆಗಲಿ, ಗಂಡು ಅಥವಾ ಹೆಣ್ಣು ಆಗಲಿ, ಅವರು ನಿರಂತರ ಪಾಪಗಳನ್ನು ಮಾಡುತ್ತಾ ಇರುವುದರಿಂದ. ಅದೇ ರೀತಿ ಗುರು ಹಿರಿಯರು ತಮ್ಮ ಸಮುದಾಯಕ್ಕೆ ದೀನಿಯನ್ನು, ಧರ್ಮದ ಕುರಿತು ಜನರಿಗೆ ತಿಳಿಸದೇ ಇರುವುದರಿಂದ. ಅದೇ ರೀತಿ ತಂದೆ ತಾಯಿಯರನ್ನು ಗೌರವಿಸದೇ ಇರುವುದರಿಂದ ಪ್ರಕೃತಿಯು ಕೋಪ ಉಂಟಾಗುತ್ತಿವೆ. ಅದೇ ರೀತಿ ಹೆಣ್ಣು ಮಕ್ಕಳು, ಅವರು ಚಿಕ್ಕವರಾಗಲಿ ದೊಡ್ಡವರಾಗಲಿ, ಅವರು ನಿರಂತರವಾಗಿ ಪಾಪಗಳನ್ನು ಮಾಡುವುದರಿಂದ, ಅವರು ಧರ್ಮದ ಕುರಿತು ಅಸಹನೆಯನ್ನು ಮಾಡುವುದರಿಂದ, ಇವು 4 ಮುಖ್ಯ ಕಾರಣಗಳಿಂದಾಗಿದೆ ಪ್ರಕೃತಿಯು ಕೋಪವು ಉಂಟಾಗುವುದಕ್ಕೆ ಮೂಲ ಕಾರಣಗಳಾಗಿವೆ. ಆದ್ದರಿಂದ ಪ್ರೀತಿಯ ಸಹೋದರರೇ, ಪ್ರಕೃತಿಯನ್ನು ರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಆದ್ದರಿಂದ ಇಂತಹ ನೀಚವಾದ ಕಾರ್ಯಕ್ಕೆ ತೊಡಗದೆ ಒಳ್ಳೆಯ ಜೀವನವನ್ನು ನಡೆಸಲು ಸೃಷ್ಟಿಕರ್ತನಾದ ಅಲ್ಲಾಹನು ನಮಗೆಲ್ಲರಿಗೂ ತೌಫೀಕ್ ನೀಡಲಿ ಎಂದು ಹೇಳುತ್ತಾ, ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು.